ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಯುದ್ಧ ಅಂದ್ರೆ ಕೇವಲ ಬಂದೂಕು ತೋಪು ಯುದ್ಧ ವಿಮಾನಗಳಿಂದ ಮಾತ್ರ ನಡೆಯೋದಿಲ್ಲ. ಶತ್ರು ದೇಶದ ಗಡಿಯೊಳಗೆ ನುಗ್ಗಿ ಒಂದು ಹನಿ ರಕ್ತ ಹರಿಸದೆ, ಒಂದು ಗುಂಡು ಹಾರಿಸದೆ ಇಡೀ ದೇಶವನ್ನ ಮಂಡಿಯೂರುವಂತೆ ಮಾಡುವಂತಹ ಒಂದು ಅಸ್ತ್ರವಿದೆ. ಅದ್ಯಾವುದು ಗೊತ್ತಾ? ಅದೇ ಜಲಕಾಳಗ ಅಥವಾ ವಾಟರ್ ವಾರ್. ಪಾಕಿಸ್ತಾನ ದಶಕಗಳಿಂದ ಯಾವ ಒಂದು ಕರಾಳ ದಿನದ ಬಗ್ಗೆ ಬೆಚ್ಚಿ ಬೀಳ್ತಾ ಇತ್ತು, ಯಾವ ಅಸ್ತ್ರವನ್ನ ಭಾರತ ಪ್ರಯೋಗಿಸಬಾರದು ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇತ್ತು, ಆ ದಿನ ಈಗ ಬಂದ್ಬಿಟ್ಟಿದೆ. ಇದು ಕೇವಲ ಒಂದು ನದಿ ಕಥೆಯಲ್ಲ, ಇದು ಭಾರತದ ಸ್ವಾಭಿಮಾನದ ದಶಕಗಳ ಸಹನೆಯ ಮತ್ತು ಪಾಕಿಸ್ತಾನದ ವಿನಾಶದ ಆರಂಭದ ಕತೆ. ಇನ್ನು ಕೆಲವು ದಿನಗಳಲ್ಲಿ ಅಂದ್ರೆ 2026ರ ಮಾರ್ಚ್ ತಿಂಗಳಿಂದ ಪಾಕಿಸ್ತಾನದತ್ತ ಹರಿಬೇಕಾಗಿದ್ದಂತಹ ರಾವಿ ನದಿಯ ಒಂದು ಹನಿ ನೀರು ಕೂಡ ಗಡಿಯನ್ನ ದಾಟೋದಿಲ್ಲ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ಸತ್ಯ. ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ಸಾವಿರಾರು ಕ್ಯೂಸೆಕ್ ಜೀವಜಲವನ್ನ ಭಾರತ ಶಾಶ್ವತವಾಗಿ ಬಂದ್ ಮಾಡ್ತಾ ಇದೆ. ಭಾರತದ ಈ ಏಟಿಗೆ ಪಾಕಿಸ್ತಾನದ ಆರ್ಥಿಕತೆ, ಕೃಷಿ ಮತ್ತು ಅಲ್ಲಿನ ಆಂತರಿಕ ಭದ್ರತೆ ಮೂರು ಕೂಡ ಧೂಳಿಪಟವಾಗಲಿದೆ. ಹಾಗಾದ್ರೆ ಏನಿದು ರಾವಿ ನದಿಯ ವಿವಾದ? ಶಹಪುರ್ ಕಂಡಿ ಡ್ಯಾಂ ಪಾಕಿಸ್ತಾನದ ಪಾಲಿಗೆ ಮರಣ ಶಾಸನವಾಗಿದ್ದು ಹೇಗೆ? ಇಷ್ಟು ವರ್ಷ ನಮ್ಮ ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಟವರು ಯಾರು? ಭಾರತದ ಈ ಐತಿಹಾಸಿಕ ನಡೆಯಿಂದ ನಮ್ಮ ರೈತರಿಗೆ ಆಗುವ ಲಾಭವೇನು? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಕಂತ್ರಿ ಪಾಕಿಸ್ತಾನಕ್ಕೆ ನೀರನ್ನ ಹರಿಸೋದನ್ನ ಭಾರತ ತಕ್ಷಣದಿಂದಲೇ ನಿಲ್ಲಿಸಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ರಾವಿ ನದಿಯ ನೀರನ್ನ ಭಾರತ ತಡಿತಾ ಇದೆ ಅಂದ ತಕ್ಷಣ ಪಾಕಿಸ್ತಾನದ ಪ್ರಪಂಚದ ಮುಂದೆ ಭಾರತ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸ್ತಾ ಇದೆ ಅಂತ ಬೊಬ್ಬೆಯನ್ನು ಹೊಡೆಯುವುದು ಗ್ಯಾರಂಟಿ. ಆದ್ರೆ ವಾಸ್ತವ ಏನ್ ಗೊತ್ತಾ? ಭಾರತ ಯಾವುದೇ ಕಾನೂನನ್ನ ಮರಿತಾ ಇಲ್ಲ, ಬದಲಾಗಿ ತನಗೆ ಸೇರಿದ್ದನ್ನ 60 ವರ್ಷಗಳ ಬಳಿಕ ವಾಪಸ್ ಪಡಿತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು 1960ರ ಇಸ್ವಿಗೆ ಹೋಗ್ಬೇಕಾಗತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನದಿ ನೀರಿನ ಹಂಚಿಕೆಗಾಗಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದ ನಡೆಯುತ್ತೆ. ಅದರ ಹೆಸರೇ ಸಿಂಧು ಜಲ ಒಪ್ಪಂದ ಅಥವಾ ಇಂಡಸ್ ವಾಟರ್ ಟ್ರೇಡ್. ಅಂದಿನ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಈ ಒಪ್ಪಂದದ ಪ್ರಕಾರ ಹಿಮಾಲಯದಲ್ಲಿ ಹುಟ್ಟಿ ಹರಿಯುವಂತಹ 6 ಪ್ರಮುಖ ನದಿಗಳನ್ನ 2 ಭಾಗಗಳಾಗಿ ವಿಂಗಡಿಸಲಾಯಿತು. ಪಶ್ಚಿಮದ ನದಿಗಳಾದ ಸಿಂಧು, ಝೇಲಂ, ಚುನಾಬ್ ನದಿಗಳ ಶೇಕಡ 80ರಷ್ಟು ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಲಾಯಿತು. ಇನ್ನು ಪೂರ್ವದ ನದಿಗಳಾಗಿರುವಂತಹ ರಾವಿ, ಬಿಯಾಸ್ ಮತ್ತು ಸಟ್ಲೆಜ್ ಮೇಲಿನ ಸಂಪೂರ್ಣ ಶೇಕಡ 100ರಷ್ಟು ಹಕ್ಕನ್ನ ಭಾರತಕ್ಕೆ ನೀಡಲಾಯಿತು. ಅಂದ್ರೆ ರಾವಿ ನದಿಯ ಮೇಲೆ ಭಾರತಕ್ಕೆ ಸಂಪೂರ್ಣ ಅಧಿಕಾರವಿದೆ. ನಾವು ಆ ನೀರನ್ನ ಕುಡಿಯಬಹುದು, ಕೃಷಿಗೆ ಬಳಸಬಹುದು ಅಥವಾ ಸಮುದ್ರಕ್ಕೆ ಬೇಕಾದ್ರೂ ಬಿಡಬಹುದು. ಪಾಕಿಸ್ತಾನ ಇದನ್ನ ಕೇಳುವಂತೆಯೇ ಇಲ್ಲ. ಆದ್ರೆ ವಿಪರ್ಯಾಸ ನೋಡಿ, ನಮಗೆ ಶೇಕಡ 100ರಷ್ಟು ಹಕ್ಕಿದ್ರು ಕೂಡ ಆ ನೀರನ್ನ ತಡೆ ಹಿಡಿದು ಸಂಗ್ರಹಿಸಲು ನಮ್ಮಲ್ಲಿ ಸರಿಯಾದ ಅಣುಕಟ್ಟುಗಳೇ ಇಲ್ಲ. ನಮ್ಮ ನಿರ್ಲಕ್ಷ್ಯ ಮತ್ತು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಕಳೆದ 6 ದಶಕಗಳಿಂದ ಪ್ರತಿದಿನ ಸರಿಸುಮಾರು 1150 ಕ್ಯೂಸೆಕ್ ನಷ್ಟು ನೀರು ರಾವಿ ನದಿಯ ಮೂಲಕ ಪಾಕಿಸ್ತಾನಕ್ಕೆ ಉಚಿತವಾಗಿ ಹರಿದು ಹೋಗ್ತಾ ಇದೆ. ನಮಗೆ ಬೇಕಾದಂತಹ ಚಿನ್ನದಂತಹ ನೀರನ್ನ ಪಾಕಿಸ್ತಾನಿಗಳು ಪುಕ್ಕಟ್ಟೆಯಾಗಿ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈಗ ಕಾಲ ಬದಲಾಗಿದೆ. ಭಾರತ ಸಹನಿಗೂ ಒಂದು ಮಿತಿ ಇದೆ. ಆ ಮಿತಿ ಮೀರಿದಂತಹ ಫಲವೇ ಇವತ್ತು ತಲೆ ಎತ್ತಿ ನಿಂತಿರುವ ಬೃಹತ್ ಶಹಪುರ್ ಕಂಡಿ ಡ್ಯಾಂ. ಈ ಶಹಪುರ್ ಕಂಡಿ ಡ್ಯಾಂ ರಾತ್ರೋರಾತ್ರಿ ನಿರ್ಮಾಣವಾಗಿದ್ದೇನಲ್ಲ. ಇದರ ಹಿಂದಿನ ಕಥೆ ಕೇಳಿದ್ರೆ ನಮ್ಮ ದೇಶದ ಹಿಂದಿನ ವ್ಯವಸ್ಥೆಯ ಬಗ್ಗೆ ನಿಮಗೆ ಬೇಸರವಾಗಬಹುದು. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿರುವಂತಹ ಪಠಾನ್ಕೋಟ್ ಜಿಲ್ಲೆಯ ಶಹಪುರ್ ಕಂಡಿ ಎಂಬಲ್ಲಿ ಈ ಯೋಜನೆಗೆ ರೂಪುರೇಷೆಯನ್ನು ಸಿದ್ಧವಾಗಿದ್ದು 1979ರಲ್ಲಿ. ಹೌದು, ಸರಿಯಾಗಿ 45 ವರ್ಷಗಳ ಹಿಂದೆ ಅಂದ್ರೆ 1982ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಭಾರಿ ಹುಮ್ಮಸ್ಸಿನಿಂದ ಇದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಆದ್ರೆ ಅದಾದ ಮೇಲೆ ಶುರುವಾಗಿದ್ದೇ ಅಸಲಿ ನಾಟಕ. ಒಂದ್ ಕಡೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ರಾಜ್ಯ ಸರ್ಕಾರಗಳ ನಡುವೆ ನೀರಿನ ಪಾಲಿಗಾಗಿ ಆಂತರಿಕ ಕಿತ್ತಾಟ, ಇನ್ನೊಂದು ಕಡೆ ಪರಿಸರ ಇಲಾಖೆಯ ಅನುಮತಿಗಳ ವಿಳಂಬ, ಹಣದ ಕೊರತೆ. ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಈ ಬೃಹತ್ ಯೋಜನೆ ಮೂಲೆಗುಂಪಾಯಿತು. 1995ರಲ್ಲಿ ಮತ್ತೆ ಕೆಲಸ ಶುರುವಾದರೂ ಕೂಡ 2014ರ ವೇಳೆಗೆ 2 ರಾಜ್ಯಗಳ ಜಗಳ ತಾರಕಕ್ಕೆ ಏರಿ ಕೆಲಸ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಭಾರತದ ಈ ರಾಜಕೀಯ ಕಿತ್ತಾಟಗಳನ್ನು ನೋಡಿ ಪಾಕಿಸ್ತಾನ ಒಳಗೊಳಗೆ ನಗ್ತಾ ಇತ್ತು. ಇವರ ಜಗಳ ಹೀಗೆ ಇರಲಿ, ನಮ್ಮ ಪಾಡಿಗೆ ನಮಗೆ ಫ್ರೀ ಆಗಿ ನೀರು ಸಿಗ್ತಾ ಇದೆ ಅಂತ ಸಂಭ್ರಮಿಸ್ತಾ ಇತ್ತು. ಆದ್ರೆ 2018ರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಯೋಜನೆಗೆ ಕೈ ಹಾಕ್ತು. ನಮ್ಮ ದೇಶದ ನೀರು ನಮ್ಮ ರೈತರಿಗೆ ಸಿಗ್ಬೇಕೇ ಹೊರತು ಉಗ್ರರನ್ನ ಸಾಕುವ ದೇಶಕ್ಕಲ್ಲ ಎಂಬಂತಹ ನಿಲುವಿಗೆ ಬಂದಂತಹ ಸರ್ಕಾರ 2018ರ ಡಿಸೆಂಬರ್ನಲ್ಲಿ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಸರ್ಕಾರಗಳನ್ನ ಒಟ್ಟಿಗೆ ಸೇರಿಸಿ ವಿವಾದಗಳನ್ನ ಬಗೆಹರಿಸಿ 485 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸುವ ಮೂಲಕ ಯೋಜನೆಗೆ ಸಂಜೀವಿನಿಯನ್ನ ನೀಡಿತು. ಯುದ್ಧೋಪಾದಿಯಲ್ಲಿ ನಡೆದಂತಹ ಕಾಮಗಾರಿಯ ಫಲವಾಗಿ ಇವತ್ತು 55.5 ಮೀಟರ್ ಅಂದ್ರೆ ಸರಿಸುಮಾರು 182 ಅಡಿ ಎತ್ತರದ ಬೃಹತ್ ಕಾಂಕ್ರೀಟ್ ಅಣೆಕಟ್ಟು ಸಿದ್ಧವಾಗಿ ನಿಂತಿದೆ. ಕೇವಲ ನೀರು ತಡೆಯುವುದು ಮಾತ್ರವಲ್ಲ, ಇಲ್ಲಿ 206 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕ ಕೂಡ ಕಾರ್ಯಾಚರಣೆಗೆ ಸಜ್ಜಾಗಿದೆ. ಈ ಮೂಲಕ ಪಾಕಿಸ್ತಾನದ ಕಡೆಗೆ ಹರಿದು ಹೋಗ್ತಾ ಇದ್ದಂತಹ ರಾವಿ ನದಿಯ ಬಾಗಿಲನ್ನ ಭಾರತ ಶಾಶ್ವತವಾಗಿ ಬಂದ್ ಮಾಡಿದೆ. ಭಾರತ ಇಷ್ಟು ವರ್ಷ ಸುಮ್ಮನಿದ್ರು ಕೂಡ ದಿಢೀರನೆ ಈ ಅಸ್ತ್ರವನ್ನ ಪ್ರಯೋಗಿಸಲು ಕಾರಣವಾಗಿದ್ದೇನ್ ಗೊತ್ತಾ? ಇದ್ರ ಹಿಂದೆ ಒಂದು ಸ್ಪಷ್ಟವಾದ ರಣತಂತ್ರವಿದೆ. ನಿಮ್ಗೆಲ್ಲರಿಗೂ ನೆನಪಿರಬಹುದು, 2016ರಲ್ಲಿ ನಡೆದಂತಹ ಉರಿ ಉಗ್ರರ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿ. ಪಾಕಿಸ್ತಾನ ಪ್ರಾಯೋಜಿತ ಉಗ್ರ
ಉಗ್ರರು ನಮ್ಮ ಯೋಧರ ಬೆನ್ನಿಗೆ ಚೂರಿಯನ್ನ ಹಾಕಿದಾಗ ಇಡೀ ಭಾರತ ಕುದಿತಾಯಿತು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಐತಿಹಾಸಿಕ ಮಾತನ್ನ ಹೇಳಿದ್ರು, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ. ನೀವು ನಮ್ಮ ಮೇಲೆ ಉಗ್ರರನ್ನ ಚೂ ಬಿಡ್ತಾ ಇದ್ದೀರಾ, ನಮ್ಮ ಯೋಧರ ರಕ್ತ ಹರಿಸ್ತಾ ಇದ್ದೀರಾ, ಅದೇ ಸಮಯದಲ್ಲಿ ನಮ್ಮ ನದಿ ನೀರನ್ನ ಕುಡಿದು ಬದುಕ್ತಾ ಇದ್ದೀರಾ. ಇದು ಇನ್ ಮುಂದೆ ನಡೆಯೋದಿಲ್ಲ ಎಂಬಂತಹ ಸ್ಪಷ್ಟ ಸಂದೇಶವನ್ನ ಭಾರತ ರವಾನಿಸಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಏಕಾಂಗಿ ಮಾಡುವುದರ ಜೊತೆಗೆ ಭಾರತ ಪ್ರಯೋಗಿಸಿದ ಅತ್ಯಂತ ಪ್ರಬಲ ಅಸ್ತ್ರವೇ ಈ ಜಲ ದಿಗ್ಬಂಧನ. ಈ ನಿರ್ಧಾರದ ನಡುವೆಯೇ ಶಹಪುರ್ ಕಂಡಿ ಡ್ಯಾಂ ಕಾಮಗಾರಿ ರಾತ್ರಿ ಹಗಲು ಎನ್ನದೇ ನಡೆಸಲು ಶುರುವಾಯಿತು. ಭಾರತದ ಈ ನಡೆ ಜಗತ್ತಿನ ಎದುರು ಒಂದು ಹೊಸ ಭೌಗೋಳಿಕ ರಾಜಕೀಯ ಪಾಠವನ್ನ ಬರೆದಿದೆ. ಶತ್ರುವನ್ನ ಹಣಿಯಲು ಮಿಲಿಟರಿ ಶಕ್ತಿ ಮಾತ್ರವಲ್ಲ, ಪ್ರಾಕೃತಿಕ ಸಂಪನ್ಮೂಲಗಳ ಮೇಲಿನ ನಿಯಂತ್ರಣವೂ ಕೂಡ ಎಷ್ಟು ಮುಖ್ಯ ಎಂಬುದನ್ನ ಭಾರತ ತೋರಿಸಿಕೊಟ್ಟಿದೆ. ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ, ರಾವಿ ನದಿಯ ನೀರು ನಿಂತರೆ ಪಾಕಿಸ್ತಾನಕ್ಕೆ ಆಗುವ ನಷ್ಟವಾದ್ರೂ ಏನು ಸ್ನೇಹಿತರೆ? ಇದರ ಪರಿಣಾಮವನ್ನ ನೀವು ಊಹಿಸೋದಕ್ಕೂ ಮೀರಿದ್ದಾಗಿದೆ. ಪಾಕಿಸ್ತಾನದ ಆರ್ಥಿಕತೆ ನಿಂತಿರುವುದೇ ಐಸಿಯು ಬೆಡ್ ಮೇಲೆ. ಅದು ಅಪ್ಪಟ ಕೃಷಿ ಆಧಾರಿತ ರಾಷ್ಟ್ರ. ಅವರಿಗೆ ಜಿಡಿಪಿ ಶೇಕಡ 18ರಿಂದ 25ರಷ್ಟು ಕೊಡುಗೆ ಕೃಷಿ ವಲಯದ್ದೇ ಆಗಿದೆ. ರಾವಿ ನದಿಯು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜೀವನಾಡಿಯಾಗಿದೆ. ವಿಶೇಷವಾಗಿ ಲಾವೂರ್, ಶೇಖುಪುರ ಮತ್ತು ನರೋವಲ್ ಜಿಲ್ಲೆಗಳ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿ ಸಂಪೂರ್ಣವಾಗಿ ಈ ನದಿಯನ್ನೇ ಅವಲಂಬಿಸಿದೆ. ಈಗ ಭಾರತದಿಂದ ಹೋಗ್ತಾ ಇದ್ದಂತಹ 1150 ಕ್ಯೂಸೆಕ್ ನೀರು ಸಂಪೂರ್ಣವಾಗಿ ನಿಂತರೆ ಪಾಕಿಸ್ತಾನದ ಈ ಭಾಗಗಳು ಅಕ್ಷರಶಃ ಮರಳುಗಾಡಾಗಿ ಬದಲಾಗುತ್ತವೆ. ಬೇಸಿಗೆಯಲ್ಲಿ ಬೆಳೆಯುವ ಗೋಧಿ, ಭತ್ತ ಮತ್ತು ವಿಶೇಷವಾಗಿ ಹತ್ತಿ ಬೆಳೆಗಳು ನೀರಿಲ್ಲದೆ ಒಣಗಿ ಕರಕಲಾಗುತ್ತವೆ. ಪಾಕಿಸ್ತಾನದ ಅತಿ ದೊಡ್ಡ ರಫ್ತು ಉದ್ಯಮ ಬಂದ್ರೆ ಅದು ಜವಳಿ ಉದ್ಯಮ. ಹತ್ತಿ ಬೆಳೆಯೇ ನಾಶವಾದ್ರೆ ಜವಳಿ ಉದ್ಯಮ ನೆಲಕಚ್ಚುತ್ತೆ. ಇದರಿಂದ ವಿದೇಶಿ ವಿನಿಮಯ ಪಾತಾಳಕ್ಕೆ ಕುಸಿಯುತ್ತೆ. ಡಾಲರ್ ಇಲ್ಲದೆ ಪಾಕಿಸ್ತಾನ ಅಕ್ಷರಶಃ ದಿವಾಳಿ ಹೇಳುತ್ತೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಗೋಧಿ ಹಿಟ್ಟಿಗಾಗಿ ಜನ ಬೀದಿಯಲ್ಲಿ ಕಿತ್ತಾಡುವ ಪರಿಸ್ಥಿತಿ ಇದೆ. ಹಣದುಬ್ಬರ ಆಕಾಶದ ಮಟ್ಟ ಮೀರಿದೆ. ಇಂಥದ್ರಲ್ಲಿ ರಾವಿ ನದಿಯ ಈ ಬರಗಾಲ ಅವರ ಆಹಾರ ಭದ್ರತೆಗೆ ಅಂತಿಮ ಮೊಳೆಯನ್ನ ಹೊಡೆಯಲಿದೆ. ಕೃಷಿ ನಾಶವಾದ್ರೆ ರೈತರು ಬೀದಿಗಿಳಿತಾರೆ, ನಿರುದ್ಯೋಗ ತಾಂಡವವಾಡುತ್ತೆ. ಪಾಕಿಸ್ತಾನದ ಸರ್ಕಾರಕ್ಕೆ ಈ ಪರಿಸ್ಥಿತಿ ನಿಭಾಯಿಸುವ ತಾಕತ್ತಿರಲಿ, ಹಣವಾಗಿರಲಿ ಖಂಡಿತ ಇಲ್ಲ. ಆರ್ಥಿಕ ನಷ್ಟ ಒಂದು ಕಡೆಯಾದ್ರೆ ಮತ್ತೊಂದು ಗಂಭೀರ ಅಪಾಯ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಅದೇ ಅಂತರ್ಯುದ್ಧ. ಪಾಕಿಸ್ತಾನದ ನದಿಗಳು ಭೌಗೋಳಿಕ ರಚನೆಯನ್ನ ನೀವು ಗಮನಿಸಿದ್ರೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ನದಿಗಳು ಮೊದಲು ಮೇಲ್ಭಾಗದಲ್ಲಿರುವಂತಹ ಅವರ ಪಂಜಾಬ್ ಪ್ರಾಂತ್ಯದ ಮೂಲಕ ಹರಿದು ನಂತರ ಕೆಳಭಾಗದಲ್ಲಿರುವಂತಹ ಸಿಂಧ್ ಪ್ರಾಂತ್ಯವನ್ನು ತಲುಪುತ್ತವೆ. ಪಾಕಿಸ್ತಾನದಲ್ಲಿ ಪಂಜಾಬ್ ಪ್ರಾಂತ್ಯ ಅತ್ಯಂತ ಪ್ರಬಲಶಾಲಿ, ಮಿಲಿಟರಿ ಮತ್ತು ರಾಜಕೀಯದಲ್ಲಿ ಅವರದ್ದೇ ದರ್ಬಾರು. ಯಾವಾಗ ರಾವಿ ನದಿಯ ನೀರು ನಿಂತು ಹೋಗುತ್ತೋ, ನೀರಿನ ಕೊರತೆ ಉಂಟಾಗುತ್ತೋ, ಆಗ ಪಂಜಾಬ್ ಪ್ರಾಂತ್ಯದ ನಾಯಕರು ಉಳಿದಿರುವಂತಹ ಇತರ ನದಿಗಳ ನೀರನ್ನ ತಮ್ಮ ಕೃಷಿಗೆ ತಡೆ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಕೆಳಭಾಗದಲ್ಲಿರುವಂತಹ ಸಿಂಧು ಪ್ರಾಂತ್ಯಕ್ಕೆ ನೀರನ್ನ ಬಿಡುವುದಾಗೋದಿಲ್ಲ. ಈಗಾಗಲೇ ಪಂಜಾಬಿಗಳು ಮತ್ತು ಸಿಂಧಿಗಳ ನಡುವೆ ದಶಕದಿಂದಲೂ ಕೂಡ ದ್ವೇಷದ ಜ್ವಾಲೆ ಹೊತ್ತಿ ಉರಿತಾ ಇದೆ. ನಮ್ಮ ಪಾಲಿನ ನೀರನ್ನ ಪಂಜಾಬಿಗಳು ಕದೀತಾ ಇದ್ದಾರೆ ಎಂದು ಸಿಂಧು ಪ್ರಾಂತ್ಯದ ಜನ ಆಕ್ರೋಶಗೊಂಡಿದ್ದಾರೆ. ಈಗ ಭಾರತ ಜಲ ದಿಗ್ಬಂಧನದಿಂದ ನೀರಿನ ಅಭಾವ ಮತ್ತಷ್ಟು ಹೆಚ್ಚಾದಾಗ ಈ ಎರಡು ಪ್ರಾಂತ್ಯಗಳ ನಡುವಿನ ಜಗಳ ಬೀದಿ ರಂಪಾಟವಾಗುತ್ತೆ. ಸಿಂಧು ಪ್ರಾಂತ್ಯದಲ್ಲಿ ಪ್ರತ್ಯೇಕವಾದಿ ಚಳುವಳಿಗಳು ಈಗಾಗಲೇ ನಡೀತಾ ಇದೆ. ಈ ಜಲ ವಿವಾದವು ಆ ಚಳುವಳಿಗೆ ತುಪ್ಪವನ್ನು ಸುರಿದಂತಾಗಿ ಪಾಕಿಸ್ತಾನದ ಒಳಗೆ ಒಂದು ಭೀಕರವಾದ ಅಂತರ್ಯುದ್ಧದ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಶೇಕಡ 100ರಷ್ಟಿದೆ. ತನ್ನ ದೇಶವನ್ನ ತಾನೇ ಕಾಪಾಡಿಕೊಳ್ಳಲಾಗದ ಪಾಕಿಸ್ತಾನದ ಬಗ್ಗೆ ಮಾತನಾಡುವ ನೈತಿಕತೆಯನ್ನೇ ಕಳೆದುಕೊಳ್ಳುತ್ತೆ. ಪಾಕಿಸ್ತಾನವು ಸಹಾಯಕ್ಕಾಗಿ ತನ್ನ ಆಪ್ತ ಮಿತ್ರ ಚೀನಾ ಬಳಿ ಹೋಗಬಹುದು, ಆದ್ರೆ ಚೀನಾ ತನಗೆ ಲಾಭವಿಲ್ಲದೆ ಒಂದು ಪೈಸೆ ಖರ್ಚು ಕೂಡ ಮಾಡುವ ದೇಶವಲ್ಲ. ಭೌಗೋಳಿಕವಾಗಿ ಈ ವಿಚಾರದಲ್ಲಿ ಚೀನಾ ಮಧ್ಯಪ್ರವೇಶ ಮಾಡಲು ಯಾವುದೇ ಅವಕಾಶಗಳಿಲ್ಲ. ಹೀಗಾಗಿ ಪಾಕಿಸ್ತಾನ ಅಕ್ಷರಶಃ ದಿಕ್ಕು ದೋಚದಂತಾಗುತ್ತೆ. ಇಷ್ಟೊತ್ತು ಪಾಕಿಸ್ತಾನದ ವಿನಾಶದ ಬಗ್ಗೆ ಮಾತನಾಡಿದ್ವಿ. ಈಗ ನಮ್ಮ ದೇಶಕ್ಕೆ, ನಮ್ಮ ರೈತರಿಗೆ ಇದರಿಂದ ಆಗುವಂತಹ ಅದ್ಭುತ ಲಾಭಗಳು ಏನು ಅನ್ನೋದನ್ನ ನೋಡೋಣ. ಇದು ಭಾರತೀಯ ಕೃಷಿ ವಲಯಕ್ಕೆ ಅತ್ಯಂತ ಸಿಹಿ ಸುದ್ದಿ. ಇಷ್ಟು ವರ್ಷ ಯಾವುದೇ ಪ್ರಯೋಜನವಿಲ್ಲದೆ ಗಡಿದಾಟಿ ಪೋಲಾಗ್ತಾ ಇದ್ದಂತಹ 1150 ಕ್ಯೂಸೆಕ್ ನೀರು ಇನ್ ಮುಂದೆ ನಮ್ಮ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ಬೀಡು ಭೂಮಿಯನ್ನ ಹಸಿರಾಗಿಸಲಿದೆ. ಜಮ್ಮು ಕಾಶ್ಮೀರದ ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳು ಗಡಿ ಭಾಗದಲ್ಲಿದ್ದು ಇಷ್ಟು ವರ್ಷ ಕೃಷಿಗಾಗಿ ಕೇವಲ ಮಳೆಯನ್ನೇ ನಂಬಿದ್ವು. ಮಳೆ ಬಂದ್ರೆ ಬೆಳೆ, ಇಲ್ದಿದ್ರೆ ಕಣ್ಣೀರು ಎಂಬಂತಾಗಿತ್ತು ಅಲ್ಲಿನ ರೈತರ ಪರಿಸ್ಥಿತಿ. ಆದ್ರೆ ಶಹಪುರ್ ಕಂಡಿ ಡ್ಯಾಂ ನಿರ್ಮಾಣವಾಗಿದ್ದರಿಂದ ಜಮ್ಮು ಕಾಶ್ಮೀರದ ಸುಮಾರು 32,000 ಹೆಕ್ಟೇರ್ ಮತ್ತು ಪಂಜಾಬ್ನ 5,000 ಹೆಕ್ಟೇರ್ ಕೃಷಿ ಭೂಮಿಗೆ ವರ್ಷವಿಡೀ ನೀರಾವರಿ ಸೌಲಭ್ಯ ಸಿಗಲಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಯಾವ ರೈತರು ವರ್ಷಕ್ಕೆ ಒಂದು ಬೆಳೆ ತೆಗೆಯಲು ಒದ್ದಾಡ್ತಾ ಇದ್ರು, ಅವರು ಇನ್ ಮುಂದೆ ಭತ್ತ, ಗೋಧಿ, ಮೆಕ್ಕೆಜೋಳ, ಕಬ್ಬಿನಂತಹ ವಾಣಿಜ್ಯ ಬೆಳೆಗಳನ್ನ ವರ್ಷಕ್ಕೆ 2ರಿಂದ 3 ಬಾರಿ ನಿರಂತರವಾಗಿ ಬೆಳೆಯಬಹುದು. ಈ ಪ್ರದೇಶಗಳ ಹಸಿರು ಕ್ರಾಂತಿ 2.0 ಶುರುವಾಗಲಿದೆ. ರೈತರ ಆದಾಯ ದುಪ್ಪಟ್ಟಾಗಲಿದೆ. ಇದು ಕೇವಲ ಕೃಷಿಯ ಲಾಭ ಮಾತ್ರವಲ್ಲ, ಈ ಡ್ಯಾಂ ನಿಂದ ಉತ್ಪಾದನೆಯಾಗುವಂತಹ 206 ಮೆಗಾವ್ಯಾಟ್ ವಿದ್ಯುತ್ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಕೈಗಾರಿಕೆಗಳಿಗೆ ಹೊಸ ಜೀವವನ್ನ ತುಂಬುತ್ತೆ. ಅಂದ್ರೆ ಒಂದು ಕಡೆ ಶತ್ರುವನ್ನ ಹೆಣೆಯುತ್ತಲೇ ಮತ್ತೊಂದು ಕಡೆ ನಮ್ಮ ದೇಶದ ಆರ್ಥಿಕತೆಯನ್ನು ಬಲಪಡಿಸುವ ಅದ್ಭುತ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಒಟ್ಟಾರೆಯಾಗಿ ನಿಮ್ಗೆಲ್ಲ ಅನಿಸ್ತಾ ಇರಬಹುದು, ಭಾರತ ಕೇವಲ ರಾವಿ ನದಿಯ ನೀರನ್ನ ಮಾತ್ರ ತಡೆದಿದೆ, ಇದರಿಂದ ಪಾಕಿಸ್ತಾನಕ್ಕೆ ಅಷ್ಟೊಂದು ದೊಡ್ಡ ಪೆಟ್ಟು ಬೀಳುತ್ತಾ ಅಂತ. ಆದ್ರೆ ರಾವಿ ನದಿಯ ಮೇಲಿನ ಈ ಶಹಪುರ್ ಕಂಡಿ ಡ್ಯಾಂ ಕೇವಲ ಒಂದು ಟ್ರೇಲರ್ ಅಷ್ಟೇ. ಅಸಲಿ ಪಿಕ್ಚರ್ ಇನ್ನು ಮುಂದಿದೆ. ಭಾರತವು ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ಕೇವಲ ಪೂರ್ವದ ನದಿಗಳನ್ನ ಮಾತ್ರ ಬಳಸ್ತಾ ಇಲ್ಲ. ಸಿಂಧು ಜಲ ಒಪ್ಪಂದದ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಮೀಸಲಾಗಿರುವಂತಹ ಪಶ್ಚಿಮದ ನದಿಗಳಾದ ಚಿನಾಬ್, ಝೇಲಂ ನದಿಗಳ ಮೇಲೂ ಕೂಡ ಭಾರತಕ್ಕೆ ಜಲ ವಿದ್ಯುತ್ ಯೋಜನೆಯನ್ನ ನಿರ್ಮಿಸುವ ಹಕ್ಕಿದೆ. ಅಂದ್ರೆ ನೀರನ್ನ ಸಂಗ್ರಹಿಸದೆ ಹರಿಯುವ ನೀರಿನಿಂದಲೇ ವಿದ್ಯುತ್ ಉತ್ಪಾದಿಸುವ ಹಕ್ಕಿದೆ. ಈ ಹಕ್ಕನ್ನ ಬಳಸಿಕೊಂಡು ಭಾರತವು ಜಮ್ಮು ಕಾಶ್ಮೀರದ ಬರೋಬ್ಬರಿ 15
ಬೃಹತ್ ಜಲ ವಿದ್ಯುತ್ ಯೋಜನೆಯನ್ನ ತ್ವರಿತಗತಿಯಲ್ಲಿ ನಿರ್ಮಿಸುತ್ತಿದೆ. ಸೊ ಒಟ್ಟಾರೆಯಾಗಿ ಭಾರತದ ಈ ದಿಟ್ಟ ಹೆಜ್ಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.